ಅನುಮತಿ? ಹೇಗೆ ಕೊಡಲಿ ಅನುಮತಿ? ಇನ್ನು ಹಲವಾರು ಶಾಸ್ತ್ರಗಳು ಉಳಿದಿವೆ. ಭಯದ ಅವಶ್ಯಕತೆ ಇಲ್ಲ ವಸುದೇವ. ಸಮಯ ಬಂದಾಗ ಭಯಪಡುವ ಅವಕಾಶ ಕೊಡುವೆ. ಈ ಜಗತ್ತಿನಲ್ಲಿ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅದು ನನ್ನ ಪ್ರಿಯ ಸೋದರಿ ದೇವಕಿ. ಹಾಗಾಗಿ ಭಗವಂತ ಕಂಸ ತಮ್ಮ ಸೋದರಿ ದೇವಕಿಯ ಪಲ್ಲಕ್ಕಿಯನ್ನು ಕೈಯಾರೆ ಕಳಿಸಿಕೊಡಲಿದ್ದಾರೆ. ಭಗವಂತ ಕಂಸರಿಗೆ, ಭಗವಂತ ಕಂಸನ ಭಕ್ತರಿಗೂ. ಅನಾಚಾರಿ ಅಧರ್ಮಿ ಕಂಸನೆ, ನಿನ್ನ ಪಾಪದ ಕೊಡ ತುಂಬುತ್ತಿದೆ. ನಿನ್ನ ಸರ್ವನಾಶದ ಚಕ್ರ ಆರಂಭವಾಗಿದೆ. ನಿನ್ನ ಸೋದರನ ಈ ಪ್ರೀತಿ ಎಂದಿಗೂ ಕಡಿಮೆಯಾಗದು. ಆದರೆ ನೀನು ನನ್ನನ್ನು ಭಗವಂತ ಕಂಸನೆಂದು ಕರೆದಿದ್ದೀಯ ದೇವಕಿ. ನಾನು ಕೇಳಿದ್ದೇನೆ, ಭಕ್ತನ ಮೃತ್ಯು ತನ್ನ ಭಗವಂತನ ಕೈಗಳಿಂದಲೇ ಆದರೆ ಆ ಭಕ್ತನಿಗೆ ಮೋಕ್ಷವೇ ಸಿಕ್ಕ ಹಾಗೆ ಆಗುವುದಂತೆ. ನಾನು ಭಗವಂತ ಕಂಸ ನಿನಗೆ ಮೋಕ್ಷ ನೀಡುತ್ತೇನೆ. ಜೊತೆಗೆ ಬದುಕು ಸಾವು ಎಲ್ಲಾದರೂ ಸಾಧ್ಯವೇ? ವಸುದೇವ ಹೇಳಿದ್ದೆ ತಾನೇ ನಿನಗೆ ಭಯಪಡುವ ಅವಕಾಶ ಕೊಡುತ್ತೇನೆ ಎಂದು. ಎಲ್ಲ ತೊರೆದು ಮಾಹಿಷ್ಮತಿಗೆ ತೆರಳು. ಮೊದಲನೆಯ ಪತ್ನಿಯೊಡನೆ ಜೀವನ ನಡೆಸು. ದೇವಕಿಯನ್ನು ಮರೆತು ಬಿಡು. ಇಲ್ಲವಾದರೆ ಇವಳ ಜೊತೆಗೆ ನಿನ್ನ ಅಂತಿಮ ಸಂಸ್ಕಾರವನ್ನು ಮಾಡಬೇಕಾಗುತ್ತದೆ. ನನಗೆ ನನ್ನ ಜೀವದ ಬಗ್ಗೆ ಯಾವುದೇ ಚಿಂತೆಯೂ ಇಲ್ಲ. ಆದರೆ ನಾನು ಜೀವಂತವಿರುವಾಗ ದೇವಕಿಗೆ ಯಾವುದೇ ಅನ್ಯಾಯವಾಗಲು ಬಿಡಲಾರೆ. ವಸುದೇವ, ನೀನು ಭಗವಂತನ ಎದುರೇ ಯುದ್ಧಕ್ಕೆ ನಿಲ್ಲುವ ಚೇಷ್ಟೆ ಮಾಡುತ್ತಿರುವೆ. ಇರಲಿ, ಭಗವಂತ ದಯಾಳುವೇ ಆಗಿರುತ್ತಾನೆ. ತನ್ನ ಭಕ್ತರಿಗೆ ಮೋಕ್ಷವನ್ನೇ ನೀಡುತ್ತಾನೆ. ಆಕ್ರಮಿಸಿ! ಮರೆತೀರ ನೀವು? ಇದೆಲ್ಲದರ ಮೇಲೆ ಕಂಸ ಮಹಾರಾಜರ ಅಧಿಕಾರ ಇದೆ. ಏನಾಯ್ತು? ನೀವೇಕೆ ಬೆಣ್ಣೆ ತಿನ್ನುತ್ತಿಲ್ಲ? ಬೆಣ್ಣೆ ತಿನ್ನಿ. ಮಾತೆ, ನಾವು ಬೆಣ್ಣೆಗಾಗಿ ಆಸೆ ಪಡಬಾರದು. ಏಕೆಂದರೆ ಈ ಬೆಣ್ಣೆಯ ಮೇಲೆ ಭಗವಂತ ಕಂಸನ ಅಧಿಕಾರವಿದೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ಏಕೆ ಹೇಳುತ್ತಿರುವಿರಿ? ಮಕ್ಕಳೇ ಮಕ್ಕಳೇ, ಇಲ್ಲಿ ಕೇಳಿ. ನೀವು ಹೆದರುವ ಅವಶ್ಯಕತೆ ಇಲ್ಲ. ನಾನಿರುವೆ. ಮಗು, ಹೇಳುತ್ತಿರುವೆನಲ್ಲ, ಏನೂ ಆಗುವುದಿಲ್ಲ. ಕೊಂಚ ತಿನ್ನಿರಿ. ಇಲ್ಲ ತಿನ್ನಿ. ಇಲ್ಲ ತೆಗೆದುಕೋ. ಕೊಂಚ ತಿನ್ನಿ, ಏನೂ ಆಗುವುದಿಲ್ಲ. ಈಗ ಕೇಳಿ ಮಕ್ಕಳೇ, ಇಲ್ಲಿ ಕೇಳಿ ಮಕ್ಕಳೇ.
ಗೊಲ್ಲ ಬಾಲಕರು ನಾನು ನೀಡಿದ ಬೆಣ್ಣೆ ತಿನ್ನದೆ ಹೋಗುತ್ತಿದ್ದರೆ ಗೊಲ್ಲ ಬಾಲಕರು ನಿನ್ನ ಪ್ರೇಮದ ಕೊರತೆಯಿಂದಲ್ಲ, ಆ ಕಂಸನ ಭಯದಿಂದ ಬೆಣ್ಣೆಯನ್ನು ತಿಂದಿಲ್ಲ. ನನಗೆ ಮಗನಿದ್ದಿದ್ದರೆ ಆತ ಯಾರಿಗೂ ಹೆದರುತ್ತಿರಲಿಲ್ಲ. ನನ್ನ ಕೈಯಿಂದ ಬೆಣ್ಣೆಯನ್ನು ತಿನ್ನುತ್ತಿದ್ದ. ನಂದಗೋಪ, 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 ಇಲ್ಲಿ ಕೇಳು, ಅಕ್ರೂರ ಅವ್ರು ಬಂದ್ರು. ಪ್ರಣಾಮಗಳು ನಂದಗೋಪ. ಅಕ್ರೂರರೇ, ನಾನು ಕೇಳಿದ್ದೇನು, ಕಂಸನು ದೇವಿ ದೇವಕಿ ಹಾಗೂ ವಸುದೇವರನ್ನು ಬಂಧಿಸಿದ್ದಾನೆಯೇ? ಕೇವಲ ಬಂಧಿ ಮಾತ್ರವಲ್ಲ ನಂದಗೋಪ, ಮಥುರೆಯ ಪ್ರಜೆಗಳ ಎದುರಿಗೆ ಮಹಾರಾಜ ವಸುದೇವ ಮಹಾರಾಣಿ ದೇವಕಿಯ ಹತ್ಯೆ ನಡೆಯಲಿದೆ. ಸಾಹಸ, ಇದನ್ನು ಸಾಹಸ ಎನ್ನುತ್ತಾರೆ. ಯಾರು ಉಳಿಯುವರೋ ಯಾರು ಅಳಿಯುವರೋ ಇದರ ನಿರ್ಣಯ ಭಗವಂತ ಮಾಡುತ್ತಾನೆ, ಮೂರ್ಖ. ಮಹಾರಾಜ ವಸುದೇವರಿಗೆ ಅವರ ಸಾಹಸಕ್ಕಾಗಿ ಪುರಸ್ಕಾರ ನೀಡಲಾಗುತ್ತದೆ, ಅರ್ಥಾತ್ ಮೃತ್ಯುದಂಡ ಮೋಕ್ಷ ನೀಡಲಾಗುತ್ತದೆ. ಮತ್ತು ಮೋಕ್ಷಕ್ಕಾಗಿ ಭಗವಂತನೇ ಅವತಾರ ಎತ್ತಬೇಕಾಗುತ್ತದೆ. ಜನರು ಇವರಿಗೆ ಸ್ವಾಮಿ ನಾನು, ಅಜಯರು ಅಚಲರು ಅಭಯರು ಅಮರರು ಮೃತ್ಯುನಾರದ. ದಶ ದಿಕ್ಕುಗಳು ಮತ್ತು ನನ್ನ ಪತಿಯನ್ನು ಸಾಕ್ಷಿಯಾಗಿರಿಸಿಕೊಂಡು ಈ ವಚನ ನೀಡುತ್ತೇನೆ. ನಾನು ನನ್ನ 8ನೆಯ ಮಗುವನ್ನು ಜನ್ಮ ನೀಡುತ್ತಲೇ ಸ್ವಯಂ ನಿಮಗೆ ಒಪ್ಪಿಸುತ್ತೇನೆ. ಬೇಡಿಗಳನೆ ಧರಿಸಿದಳು ಮಥುರೆಯ ರಾಜಕುಮಾರಿ, ರತ್ನದ ಬಳೆಗಳು ಮೆರೆದಿಹ ಕರಗಳ ಕೈಕೋಳಗಳಲ್ಲಿ ತೂರಿ. ಹೇ ಸತ್ಯನಾರಾಯಣ, ಹೇ ಲಕ್ಷ್ಮೀಪತಿ ವಿಷ್ಣು, ನಾನು ಇಂದಿನವರೆಗೆ ನಿನ್ನಲ್ಲೇನೂ ಕೇಳಿಲ್ಲ. ನನ್ನ ಗರ್ಭದಲ್ಲಿ ಕುಡಿ ಚಿಗುರಲಿಲ್ಲ. ಆದರೂ ನನಗೆ ನಿನ್ನಲ್ಲಿ ಅಸಮಾಧಾನವಿಲ್ಲ. ನೀನಿಂದು ಅವಕಾಶವಿತ್ತರೆ ನಾನು ನನ್ನ ಬದುಕನ್ನೇ ತ್ಯಾಗ ಮಾಡಿ ದೇವಕಿಯ ಗರ್ಭದಲ್ಲಿರುವ ಮಗುವನ್ನು ಕಾಪಾಡುತ್ತೇನೆ. ದೇವಕಿಯ 8ನೇ ಸಂತಾನವನ್ನು ನನ್ನ ಸೆರಗಲ್ಲಿ ಅಡಗಿಸಿ ಈ ಧರೆಯ ಎಲ್ಲ ವಿಪತ್ತು, ಎಲ್ಲ ಸಂಕಟ, ಎಲ್ಲ ಕಷ್ಟಗಳಿಂದ ರಕ್ಷಿಸುತ್ತೇನೆ. ನಾವು ಈ ಮಗುವಿಗೆ ಜನ್ಮ ನೀಡಲೇಬೇಕು. ಆದರೆ ಇದೆಲ್ಲ ಸಾಧ್ಯವೇ ದೇವಕಿ? ನಾಳೆಗಳನ್ನು ನಾವಾಗಲಿ ಕಂಸನಾಗಲಿ ನೋಡಿಲ್ಲ. ಆದರೆ ನನ್ನ ಹೃದಯ ಹೇಳುತ್ತಿದೆ, ನಮ್ಮ ಪ್ರೇಮಕ್ಕೆ ಜಯ ಸಿಗಲಿದೆ ಎಂದು. ಇದು ಮಾತೆಯೊಬ್ಬಳ ದೃಢ ವಿಶ್ವಾಸ. ಒಂದು ದಿನ ನನ್ನ ಕಂದ ಈ ನವಿಲುಗರಿಯನ್ನು ಅವಶ್ಯವಾಗಿ ಧರಿಸುತ್ತಾನೆ. ಅದಕ್ಕಾಗಿ ವಿಧಿಯೇ ತನ್ನ ದಾರಿಯನ್ನು ಬದಲಿಸಿದರೂ ಸರಿಯೇ. ಸೋಲದಿಹುದೇ ವಿಧಿ ತಾಯಿಯ ಮಮತೆಯ ಮಾತಿನ ಮುಂದೆ
ಮಾತೆ ದೇವಕಿಯ ನಿರ್ಣಯದಲ್ಲಿ ಪ್ರತಿಯೊಬ್ಬ ಮನುಜನಿಗೂ ಒಂದು ಪಾಠವಿದೆ. ಸಮಯಕ್ಕೆ ಸರಿಯಾಗಿ ಮಾಡುವ ನಿರ್ಧಾರವೇ ಭವಿಷ್ಯದ ಘಟನೆಗಳಿಗೂ ಹಾಗೂ ಸಂಭವಗಳಿಗೂ ಜನ್ಮ ನೀಡುತ್ತದೆ. ಜೈ ಮಾತೆ ಭವಾನಿ! ಮಾಹಿಷ್ಮತಿಯ ವೀರರೇ, ಮಹಾರಾಜ ವಸುದೇವರನ್ನು ಬಂದಿಯಾಗಿಸಿ ಕಂಸನು ವಾಯುವನ್ನು ಮುಷ್ಟಿಯಲ್ಲಿ ಹಿಡಿಯುವ ದುಸ್ಸಾಹಸ ಮಾಡಿದ್ದಾನೆ. ಮಹಾರಾಜರನ್ನು ಬಂಧ ಮುಕ್ತಗೊಳಿಸಲು ಈಗ ಒಂದೇ ದಾರಿ ಉಳಿದಿದೆ. ಯುದ್ಧ! 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 ಹಾಗಿದ್ದರೆ ನನ್ನ ಜೊತೆ ಯುದ್ಧ ಮಾಡು. ವಯಸ್ಸಾಗಿದ್ದರೂ ನನ್ನ ಪುತ್ರಿಯ ರಕ್ಷಣೆ ಮಾಡುವ ಶಕ್ತಿ ನನ್ನಲ್ಲಿ ಇನ್ನೂ ಇದೆ. ನಿನ್ನನ್ನು ಇಲ್ಲೇ ಹೊಸಕಿ ಹಾಕುವ ಮನಸ್ಸಾಗುತ್ತಿದೆ. ದೇವಕಿಯೇ ನನ್ನನ್ನು ಭಗವಂತನೆಂದು ಒಪ್ಪಿಕೊಂಡಳು. ಇಂದು ನೀನು ಕೂಡ ನನ್ನನ್ನು ಭಗವಂತನೆಂದು ಒಪ್ಪಿಕೊಳ್ಳಲೇಬೇಕು. ಹೇಳು, ಭಗವಂತ ಕಂಸನಿಗೆ ಜಯವಾಗಲಿ. ಹೇಳು, ಹೇಳು, ಭಗವಂತ ಕಂಸನಿಗೆ ಜಯವಾಗಲಿ. ಭಗವಂತ, ವಸುದೇವನ ಸೇನಾಧಿಪತಿ ಅಕ್ರೂರ ನಿಮ್ಮನ್ನು ಕಾಣಲು ಬಂದಿದ್ದಾರೆ. ನಾನು ಭಗವಂತ ಎನ್ನುವುದನ್ನು ನೀನು ಒಪ್ಪಿಕೊಳ್ಳುತ್ತೀಯಾ? ಇಲ್ಲ. ವಾಗಿಸಬಹುದು. ಹೇಳಿ ಮಾತೆ, ಅದಕ್ಕಾಗಿ ನಾನೇನು ಮಾಡಬೇಕು? ಈ ಸಂಸಾರದ ರಕ್ಷಕ ಭಗವಂತ ಶ್ರೀ ಸತ್ಯನಾರಾಯಣನ ಆರಾಧನೆ ಮಾಡು. ಕೇಳು ಅವನಲ್ಲಿ, ನನ್ನ ಸಂತಾನ ಭಾಗ್ಯವನ್ನೇಕೆ ಕಸಿದುಕೊಂಡೆ ಎಂದು ಕೇಳು. ಆರಾಧನೆಯೇ ದಾರಿ. ಪುತ್ರ ಕಾಮೇಷ್ಟಿ ವ್ರತ ಮಾಡು. ನಿನ್ನ ನಂಬಿಕೆಯಲ್ಲಿ ಶಕ್ತಿ ಇದ್ದರೆ, ನಿನ್ನ ಮಮತೆಯಲ್ಲಿ ಭಕ್ತಿ ಇದ್ದರೆ, ಆ ಶ್ರೀಮನ್ ನಾರಾಯಣನೇ ನಿನ್ನ ಮಡಿಲು ತುಂಬುತ್ತಾನೆ. ಆಸೆಯ ದಾರ ಹೆಣೆದು ತಾಯಾಗು. ನಾನು ಶುದ್ಧ ಮನಸ್ಸಿನಿಂದ ವಿಷ್ಣುವನ್ನು ಸ್ಮರಿಸುತ್ತಾ ಪುತ್ರ ಕಾಮೇಷ್ಟಿ ವ್ರತ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುವುದಂತೆ. ನಾನು ತಾಯಿಯಾಗಬಹುದು. ನೀನು ಮಾತೆಯಾಗುತ್ತೀಯಾ? ಮತ್ತೆ ನಾನು ಪಿತಾ? ಹಾಗಿದ್ದರೆ ಈ ವ್ರತವನ್ನು ನಾನು ನಿನ್ನ ಜೊತೆಗೆ ಮಾಡುತ್ತೇನೆ. ಮಗು ನಮ್ಮದಂದ ಮೇಲೆ ವ್ರತವು ಜೊತೆಗೆ ಮಾಡಬೇಕಲ್ಲವೇ ಯಶೋದ? ಬರಿದಾಗಿಹ ಮಡಿಲಲಿ ಅರಳುವುದು ಮಾತೆಯ ಮಮತೆಯು ಚಿಗುರಿ, ಒಂದೆಡೆ ಅರಳಿ ಇನ್ನೊಂದೆಡೆ ಮುದುಡುವ ಹುಟ್ಟಿದು 8ನೇ ಬಾರಿ. ಇಬ್ಬರು, ಆದರೆ ಜನ್ಮಿಸುವುದು ಒಬ್ಬನೇ ಅಲ್ಲವೇ? ಆ ಇಬ್ಬರು ಅಮ್ಮಂದಿರ ಅದ್ವಿತೀಯ ಪ್ರೇಮ, ಈ ಅಮೂಲ್ಯ ವಾತ್ಸಲ್ಯದ ಪ್ರತಿಫಲ ಒಟ್ಟಿಗೆ ಹೇಗೆ ನಿಭಾಯಿಸುವಿರಿ? ಸಾಧನೆಗೆ ತಕ್ಕಂತೆ ಸಿದ್ಧಿ. ಯಾವುದೇ ಮನುಜನಿಗೆ ಅವನ ಕರ್ಮದಂತೆಯೇ ಫಲ ಸಿಗುತ್ತದೆ ದೇವಿ. ಅದು ಯಶೋದೆಯಾಗಿರಲಿ ಇಲ್ಲ ದೇವಕಿಯಾಗಿರಲಿ, ನಾನವರ ತ್ಯಾಗ, ಭಕ್ತಿ, ಶ್ರದ್ಧೆ ಕರ್ಮಗಳಿಗನುಸಾರವಾಗಿ ಲಭಿಸುತ್ತೇನೆ. ಕಂಸನಿಗೆ ಅವನ ಕರ್ಮಗಳ ಫಲ ಎಂದು ಸಿಗುವುದು ಪ್ರಭು? ದೇವಿ, ಅವನ ಪಾಪ ಅಹಂಕಾರಗಳ ಮೇಲೆ ನಿಂತ ಕಂಸ ಪ್ರತಿ ಕ್ಷಣ ಮೃತ್ಯುವಿನ ಕಡೆಗೆ ಸಾಗುತ್ತಿದ್ದಾನೆ.